ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಅರ್ಲಿ ಮ್ಯಾರೇಜ್ ಬಗ್ಗೆ ನೋಡೋಣ. ಅಂದರೆ ನೋಡಿರ್ತೀರ, ಚಿಕ್ಕ ವಯಸ್ಸಲ್ಲೇ 14 ವಯಸ್ಸು, 15 ವಯಸ್ಸು, 16 ವಯಸ್ಸಲ್ಲಿ ಮಕ್ಕಳು ಓದೋ ವಯಸ್ಸಲ್ಲೇ ಲವ್ ಮಾಡ್ತಾರೆ, ಮ್ಯಾರೇಜ್ ಮಾಡ್ಕೋತಾರೆ, ಮನೆ ಬಿಟ್ಟು ಹೋಗ್ತಾರೆ. ಇದೆಲ್ಲ ನೀವು ಕೇಳಿರ್ತೀರ. ಇವತ್ತು ಒಂದು ಉದಾಹರಣೆ ಜಾತಕ ನೋಡೋಣ. ಅದು ಇವರು ಹುಟ್ಟುವಾಗ ಇವ್ರದ್ದು ಲಗ್ನ ಬಂದು ವೃಷಭ ಲಗ್ನದಲ್ಲಿ ಹುಟ್ಟಿರ್ತಾರೆ. ಅಂದರೆ ಎಲ್ ಪ್ರಕಾರ 10 ವರ್ಷ ಈ ಲಗ್ನ ಅಂತ, ಒಂದು ಲಗ್ನ 10 ವರ್ಷ ಅಂತ. ಆದರೆ ಇವರು ಹುಟ್ಟಿರುವಾಗ ಏನಾಗುತ್ತೆ ಅಂದರೆ 29 ಡಿಗ್ರಿ ಹುಟ್ಟಿರ್ತಾರೆ. ಅಂದರೆ 1 ಡಿಗ್ರಿ ಬ್ಯಾಲೆನ್ಸ್ ಇರುತ್ತೆ ಈ ಲಗ್ನದಲ್ಲಿ. ಅಂದರೆ 1 ಡಿಗ್ರಿ ಅಂದರೆ 4 ತಿಂಗಳು. ಈ ರಾಶಿಯಲ್ಲಿ ಬರೀ 4 ತಿಂಗಳು ಮಾತ್ರ ಇವರಿದ್ದರು. ಆಮೇಲೆ ಏನಾಗಿದೆ ಅಂದರೆ ಈ ಲಗ್ನ ಅಂದರೆ ಮಿಥುನ ಲಗ್ನಕ್ಕೆ ಬಂದಿದ್ದಾರೆ. ಅಪ್ರಾಕ್ಸಿಮೇಟ್ ಆಗಿ 10 ವರ್ಷ ಇಲ್ಲಿರ್ತಾರೆ. ಆಮೇಲೆ ಈಗ ಅವ್ರು ನಡೀತಾ ಇರೋದೇನೆಂದರೆ ALP 3ನೇ ರಾಶಿಯಲ್ಲಿ ನಡೀತಾ ಇದೆ. ಅಂದರೆ ಅವ್ರಿಗೆ ಏಜ್ ಈಗ 15 ವರ್ಷ ವಯಸ್ಸಿಗೆ, ಅಂದರೆ 11ರಿಂದ 20 ವಯಸ್ಸಿಗೆ ಈ ಲಗ್ನಕ್ಕೆ ಬಂದಿದೆ. ಇದೊಂದು ಫೀಮೇಲ್ ಹಾರಸ್ಕೋಪ್. 15 ವರ್ಷ ಇವರಿಗೆ. ಅಂದರೆ ಏನಾಗುತ್ತೆ ಅಂದರೆ ಇದು 3ನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಧೈರ್ಯ, ವೀರ್ಯ ಸ್ಥಾನ ಇಂಡಿಕೇಟ್ ಮಾಡುತ್ತೆ. ಅಂದರೆ ಮದುವೆ ವಯಸ್ಸು ಆ್ಯಕ್ಚುಲಿ ಗೌರ್ಮೆಂಟ್ ಡಿಕ್ಲೇರ್ ಮಾಡಿರೋದು 18 ವಯಸ್ಸು ಹುಡುಗಿಗೆ, 21 ವಯಸ್ಸು ಹುಡುಗನಿಗೆ. ಅಂದರೆ ಆ ವಯಸ್ಸಲ್ಲಿ ಈ ರಾಶಿಯಲ್ಲಿ ಬಂದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಮ್ಯಾರೇಜ್ ವಯಸ್ಸು ಅಂತ ಹೇಳ್ಬೋದು. ಅಂದರೆ ವೀರ್ಯ, ಧೈರ್ಯ, ಹಾರ್ಮೋನ್ಸಲ್ಲಿ ಆ್ಯಕ್ಟಿವೇಶನು ಈ ವಯಸ್ಸಲ್ಲಿ ಆಗಬೇಕು. ಆದರೆ ಇವ್ರಿಗೆ ಏನಾಗಿದೆ ಅಂದರೆ 11ರಿಂದ 20 ವಯಸ್ಸಿಗೆ ಈ ಲಗ್ನಕ್ಕೆ ಬಂದಿದೆ, ಮೂರನೇ ರಾಶಿಗೆ ಬಂದಿದೆ. ಆವಾಗ ಅವರು ತುಂಬಾ ಧೈರ್ಯ, ಲವ್ ಮಾಡಬೇಕು ಅನಿಸುತ್ತೆ, ಮದುವೆ ಮಾಡಬೇಕು, ಆ ಥರ ಒಂದು ಸಿಚುವೇಶನ್ನ. ನಮ್ಮ ಏಕೆ ಪ್ರಕಾರ ಏನಾಗುತ್ತೆ ಅಂದರೆ ಒಂದೊಂದು ರಾಶಿಗೂ 10 ವರ್ಷ. ಅಂದರೆ ನಾವು ಹುಟ್ಟುವಾಗ 10 ವರ್ಷ ಫುಲ್ ಇಲ್ಲಿ ಸಿಗುತ್ತೆ ಅಂತ ಇಲ್ಲ. ಇದು ಈ ಸೆಕೆಂಡ್ ರಾಶಿಯಲ್ಲಿ 10 ಇಯರ್ಸ್ ಸಿಗುತ್ತೆ. ಇವ್ರಿಗೆ ಏನಾಗಿದೆ ಅಂದರೆ 11ರಿಂದ 20 ವಯಸ್ಸಿಗೆ ಇಲ್ಲಿ ಬಂದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ. ಅದೇ ಥರ ನಿಮ್ಮ ಮಕ್ಕಳಿಗೆ ಜಾತಕವನ್ನು ALP ಅಸ್ಟ್ರಾಲಜಿ ಡೌನ್ಲೋಡ್ ಮಾಡಿ ಅದರಲ್ಲಿ ಹಾಕಿ ನೋಡಿ. ಇವಾಗ ಜನ್ಮ ಲಗ್ನದಿಂದ 3ನೇದರಲ್ಲಿ ALP ನಡೀತಾ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮಕ್ಕಳನ್ನ ಸ್ವಲ್ಪ ಒಬ್ಬರೇ ಬಿಡಬೇಡಿ, ಅವರು ಸ್ವಲ್ಪ ಬ್ಯುಸಿಯಾಗಿಡಿ ಅವ್ರನ್ನ. ಅದನ್ನು ಯಾಕಂದರೆ ಫಸ್ಟೇ ಗೊತ್ತಿದ್ದರೆ ನಾವು ಆ ಥರ ಅವ್ರಿಗೆ ಪರಿಹಾರ ನೋಡ್ಬೋದು. ಅವ್ರಿಗೆ ಬ್ಯುಸಿಯಾಗಿಡೋದು, ಅವ್ರಿಗೆ ಒಬ್ಬರೇ ಬಿಡದೆ ನಾವು ಅವ್ರ ಜೊತೆನೇ ಯಾವಾಗಲಿರೋದು, ಅದರೆಲ್ಲ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ಥರ ಇನ್ನೊಂದು ಜಾತಕದೊಂದಿಗೆ ಮತ್ತೆ ಬರ್ತೇನೆ.